ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 7 o'clock ಅಷ್ಟೇ ಟೈಮ್ ಆಗಿರೋದು. ಇವಾಗ ನಾನು 6:30ಗೆಲ್ಲ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗನಿಗೆ ಸ್ಕೂಲು ರೀಓಪನ್ ಆಗುತ್ತೆ. ರೀಓಪನ್ ಆಗಿದೆ, ಹಾಗಾಗಿ ಇವತ್ತು ಅವನಿಗೆ ಸ್ಕೂಲಿಗೆ ಕಳಿಸೋದಿದೆ. ಇವತ್ತು 29th ಮೇ, ಇವತ್ತು ಸ್ಕೂಲಿಗೆ ಕಳಿಸೋದಿದೆ, ಹಾಗಾಗಿ ಬೇಗ ಇದ್ದಿದ್ದೀನಿ. ತಿಂಡಿ ರೆಡಿ ಮಾಡಬೇಕು. ನನ್ನ ಮಗ ಇನ್ನೂ ಮಲ್ಕೊಂಡಿದ್ದಾನೆ. ಅಂದರೆ 9 ಗಂಟೆಗೆ ಸ್ಕೂಲಿಗೆ ಕಳಿಸೋದಲ್ವ, ಸೊ ಮಲ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ನನ್ನ ಹಸ್ಬೆಂಡು ಮತ್ತು ಮಗಳು ವಾಕ್ ಹೋಗಿದ್ದಾರೆ, ಪಾರ್ಕ್ ಕರ್ಕೊಂಡೋದ್ರು. ಇವಾಗ ಇದನ್ನೆಲ್ಲ ಸ್ವಲ್ಪ ಗಂಟ್ಲು ಕಿಚ್ 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 ಅಂತಿದೆ. ಐಬ್ರೋಸ್ ಎಲ್ಲ ಬೆಳೆದ್ಬಿಟ್ಟಿದೆ. ಐಬ್ರೋಸೇ ಮಾಡಿಸಿಲ್ಲ, ತುಂಬ ದಿನ ಆಗೋಯ್ತು ಐಬ್ರೋಸ್ ಮಾಡಿಸಿಲ್ಲ. ಏನೋ ಮೊದಲಿನ ಥರ ಇದೆಲ್ಲ ಇಂಟ್ರೆಸ್ಟೇ ಇಲ್ಲ ನನಗೆ. ಮೊದಲೆಲ್ಲ ಒಂದು 20 ಡೇಸ್ಗೆಲ್ಲ ಹೋಗಿ ಪಾರ್ಲರ್ಗೆ ಹೋಗ್ಬಿಡ್ತಿದ್ದೆ. ಇವಾಗ ಎಷ್ಟೊಂದು ದಿನ ಆಗೋಯ್ತು, ಹೋಗೇ ಇಲ್ಲ. ಇವಾಗ ಇಲ್ಲಿ ತಿಂಡಿಗೆ ಏನು ಮಾಡ್ತಾಯಿದ್ದೀನಿ ಗೊತ್ತಾ? ತಿಂಡಿಗೆ ಚಪಾತಿ ಮಾಡೋಣ ಅಂತ ಹಿಟ್ಟು ಕಲಸಿಟ್ಟಿದ್ದೀನಿ. ಚಪಾತಿಗೆ ಪೂರಿಗೆ ಯಾವುದಕ್ಕೆ ಬೇಕಾದರೂ ಆಗುತ್ತೆ. ಸೊ ಕೇಳ್ತೀನಿ, ಚಪಾತಿ ಮಾಡು ಅಂದರೆ ಚಪಾತಿ ಮಾಡ್ತೀನಿ, ಪೂರಿ ಬೇಕು ಅಂದರೆ ಪೂರಿ ಮಾಡಿಕೊಡ್ತೀನಿ. ಓಕೆ, ಇದಾದಮೇಲೆ ಇಲ್ಲಿ ಆಲೂಗೆಡ್ಡೆ ಬೇಯೋದಕ್ಕೆ ಅಂತ ಹಾಕಿದ್ದೀನಿ. ಆಲೂಗೆಡ್ಡೆ ಅದು ಸಾಗು ಆದರೂ ಸರಿ, ಇಲ್ಲ ಪಲ್ಯ ಆದರೂ ಸರಿ, ಏನಾದರೂ ಮಾಡೋಣ ಅಂತ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಮಕ್ಕಳಿಗೆ ಹಾಲು ಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ಅದು ಕಾಯ್ತಾ ಇದೆ. ಕಾದಾದ್ಮೇಲೆ ಕೊಡಬೇಕು. ಹಾರ್ಲಿಕ್ಸು ಬೂಸ್ಟು ಎಲ್ಲ ಖಾಲಿಯಾಗಿಬಿಟ್ಟಿದೆ, ಹಾಗಾಗಿ ಬರೀ ಖಾಲಿ ಹಾಲು, ಪ್ಲೇನ್ ಹಾಲು ಮಾತ್ರ ಕೊಡ್ತಾಯಿದ್ದೀನಿ ಈಗ. ನನ್ನ ಮಗ ವೆಜ್ ರೋಲ್ ಬೇಕು ಅಂತಿದ್ದ. ವೆಜಿಟೇಬಲ್ಸ್ ಇದೆ, ನೋಡೋಣ. ಆದರೆ ವೆಜ್ ರೋಲೇ ಮಾಡ್ಕೊಡ್ತೀನಿ. ಚಪಾತಿ ಮಾಡಿಬಿಟ್ಟು ವೆಜ್ ರೋಲ್ ಕಳಿಸ್ತೀನಿ ಬಾಕ್ಸಿಗೆ. ಆಗಲಿಲ್ಲ ಅಂತ ಅಂದರೆ ಚಪಾತಿ ಮಾಡಿ ಕಳಿಸ್ತೀನಿ. ರಾತ್ರಿ ಎಲ್ಲ ಒಂದು ಬುಕ್ಸಿಗೆಲ್ಲ ರ್ಯಾಪರ್ ಹಾಕಿದ್ದೆ ಆಯಿತು. ರ್ಯಾಪರ್ ಹಾಕಿ ಎಲ್ಲ ರೆಡಿ ಆಯಿತು. ಇನ್ನು ಸ್ಟಿಕ್ಕರ್ ಅಂಟಿಸಿಲ್ಲ ಮತ್ತು ನೇಮ್ಸ್ ಎಲ್ಲ ಬರೆದಿಲ್ಲ. ಇವಾಗ ಬರೀಬೇಕು ನಾನು. ಬರೀತೀನಿ ಈಗ. ರಾತ್ರಿ ಮಲ್ಕೋಬೇಕಾದ್ರೆ ಸುಮಾರು ಲೇಟಾಗೋಯ್ತು ಅದೆಲ್ಲ ಮುಗಿಸಿ. ಅಂದರೆ ಪಾಪು ಬೇರೆ ಇದ್ದಾಳಲ್ವ, ಅವಳು ಬಂದು ಎಲ್ಲ ಇಟ್ಕೊಂಡು ಎಳಿತಾಳೆ. ನನ್ನ ಮಗ ನಾನೇ ಮಾಡ್ಕೊತೀನಿ ಅಂತ ಬರ್ತಾನೆ. ಅವರಿಬ್ಬರೂ ಸಮಾಧಾನ ಮಾಡಿಕೊಂಡು ಹಾಕಿದ್ದು ರ್ಯಾಪರೆಲ್ಲ. ಇವಾಗ ಸ್ಟಿಕ್ಕರ್ ಅಂಟಿಸ್ಬೇಕು, ತಿಂಡಿ ರೆಡಿ ಮಾಡಬೇಕು. ನಮಗೇನಿದೆ ಗೊತ್ತಾ, ರಾತ್ರಿ ಅಂಬ್ಲಿ ಮುದ್ದೆ ಮಾಡಿದ್ದೆ, ಅಂಬ್ಲಿ ಎತ್ತಿಟ್ಟಿದ್ದೀನಿ. ಅಂಬ್ಲಿ ಎತ್ತಿಟ್ಟಿದ್ದೀನಿ. ಇವಾಗ ಅಂಬ್ಲಿ ಕುಡಿತೀನಿ ನಾನು. ಹಸ್ಬೆಂಡ್ಗೊಂದು ಲೋಟ, ನನಗೊಂದು ಲೋಟ. ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಅಂಬ್ಲಿ ರೆಡಿ ಆಗುತ್ತೆ. ಅಂಬ್ಲಿ ಕುಡಿದ್ಬಿಟ್ಟು ಸ್ವಲ್ಪ ಲೈಟಾಗಿ ಹೊಟ್ಟೆ ಫಿಲ್ ಆಗುತ್ತಲ್ವ, ತಿಂಡಿ ಲೇಟಾಗಿ ಮಾಡಿದ್ರೂ ಆಗುತ್ತೆ. ಸೊ ಫಸ್ಟ್ ಅದಕ್ಕೆ ಅವ್ನು ರ್ಯಾಪರ್ ಹಾಕಿರೋದಕ್ಕೆಲ್ಲ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ನೇಮ್ಸ್ ಎಲ್ಲ ಬರೆದ್ಬಿಡ್ತೀನಿ. ಇನ್ನು ಲೇಟಾಗಿಬಿಡುತ್ತೆ. ಅವ್ನು ಎಪ್ಸಿ ಸ್ನಾನ ಮಾಡಿಸ್ಬೇಕು. ಹಾಗೆ ಪಾಪು ಬಂದರೆ ಅವಳದೇ ಸುಮಾರು ಕೆಲಸ ಹಿಡಿದ್ಬಿಡುತ್ತೆ ಅವಳು. ಸರಿ, ಬನ್ನಿ ನೋಡೋಣ ಇವತ್ತಿನ ವ್ಲಾಗು ಹೇಗೆ ಹೋಗುತ್ತೆ ಅಂತ ನೋಡೋಣ. ಸೊ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಆಲ್ಮೋಸ್ಟ್ ನಂದು ವಿಡಿಯೋ ನೋಡೋರಲ್ಲಿ 65% ನನಗೆ ನಾನ್ ಸಬ್ಸ್ಕ್ರೈಬರ್ಸೇ ಇರೋದು. ಸಬ್ಸ್ಕ್ರೈಬ್ ಮಾಡದೇ ಇರೋರೇ ಜಾಸ್ತಿ ವಿಡಿಯೋ ನೋಡ್ತಾ ಇದ್ದಾರೆ. ನನಗೂ ಗೊತ್ತಿಲ್ಲ ಯಾಕೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ, ಗೊತ್ತಿಲ್ಲ. ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಒಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ಒಂದು ಮೋಟಿವೇಶನ್ ಥರ ಅನಿಸುತ್ತೆ, ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಎಲ್ಲ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್.
ತಿಂಡಿ ರೆಡಿಯಾಗಿದೆ. ಪೂರಿನೇ ಬೇಕು ಅಂತ ಹೇಳ್ದೆ, ಅದಕ್ಕೆ ಪೂರಿನೇ ಮಾಡಿದೆ. ಇಲ್ಲಿ ಸಾಗು ಮಾಡಿದ್ದೀನಿ, ಸಿಂಪಲ್ ಬಾಕ್ಸ್ಗೆ ಹಾಕ್ಬೇಕೀಗ. ನೋಡಿ ರೆಡಿ ಆಗಿದ್ದಾನೆ. ಇವತ್ತು ವೆಡ್ನೆಸ್ಡೇ ಅಲ್ವಾ, ಅದಕ್ಕೆ ಇನ್ನೂ ಮುಖಕ್ಕೆಲ್ಲ ಕುಂಕುಮ ಹಾಕಿಲ್ಲ, ಇನ್ನು ಪೂಜೆ ಮಾಡಿಲ್ಲ ಸಾಹೇಬರು. ರೆಡಿ ಆಗಿದ್ದಾರೆ. ಏನು ಸರ್ ಸ್ಕೂಲ್ಗೆ ಹೋಗ್ತಿದ್ದೀರಾ, ಹೇಗೆ ಅನ್ನಿಸ್ತಿದೆ? ಹ್ಯಾಪಿನಾ? ಸರಿ ಹೋಗು, ಬೇಗ ಹಣೆಗೆ ಕುಂಕುಮ ಹಾಕ್ಕೊಂಡು ತಲೆ ಬಾಚ್ಕೊಂಬರಗಪ್ಪ. ಎಲ್ಲ ರೆಡಿಯಾಗಿದ್ದೀವಿ, ಇವಾಗ ಹೋಗ್ತಾ ಇದ್ದೀವಿ. ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬರಬೇಕು. ಕರೆಕ್ಟಾಗಿ 9 ಕಾಲಾಗ್ಬಿಟ್ಟಿದೆ. ಆಮೇಲೆ ಹೋಗ್ಬಿಟ್ಟು ಬೇಗ ಬರ್ತಿದ್ದೀವಿ. ಮಗನೇ, ನೀನು ಚಿಕ್ಕ ಪಾಪುನ ನಿನಗೆ. ಹಾಯ್, ವೆಲ್ಕಮ್ ಬ್ಯಾಕ್. ಸ್ಕೂಲಿಂದ ಬಂದಮೇಲೆ ಬೆಳಗ್ಗೆ ನನಗೆ ಯಾಕೋ ಸಡನ್ನಾಗಿ ಇದು ಲೆಫ್ಟ್ ಸೈಡು ಭುಜ ನೋವು ಬಂದುಬಿಡ್ತು. ಯಾಕೆ ಅಂತ ಗೊತ್ತಿಲ್ಲ. ಅಪ್ಪ ಎಷ್ಟು ನೋವು ಬಂತು ಅಂದರೆ ತಡ್ಕೊಳಕ್ಕಾಗಲಿಲ್ಲ, ಅಷ್ಟು ನೋವು ಬಂದುಬಿಡ್ತು. ಸೊ ನಂಗೆ ಆಗಲಿಲ್ಲ, ನಾನು ಟ್ಯಾಬ್ಲೆಟ್ ತೊಗೊಂಡು ಮಲಗಿಬಿಟ್ಟೆ. ಹಂಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಇವಾಗ ಆಲ್ರೆಡಿ ಸಂಜೆ ಆಗಿದೆ. ಮಧ್ಯಾಹ್ನ ಅಡುಗೆ ಕೂಡ ಮಾಡಿಲ್ಲ ಇವತ್ತು, ಆಗಲಿಲ್ಲ ಅಂತ. ಇವಾಗ ಸಂಜೆ ಆಗಿದೆ. ನನ್ನ ಮಗ ಸ್ಕೂಲಿಂದ ಬಂದ ಇವಾಗ ಸ್ವಲ್ಪ ಹೊತ್ತಾಯಿತು. ಬಂದಾದಮೇಲೆ ಅವನಿಗೆ ತಿನ್ನೋದಕ್ಕೆ ನಿನ್ನೆಯಿಂದನೂ ಕೇಳ್ತಿದ್ದಾನೆ ವೆಜ್ ರೋಲ್ ಮಾಡ್ಕೊಡಮ್ಮ ಅಂತ. ಅದಕ್ಕೆ ಇವತ್ತು ವೆಜ್ ರೋಲ್ ಮಾಡೋಣ ಅಂತೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ವೆಜ್ ರೋಲ್ ಮಾಡೋಣ ಅಂತ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಏನೇನು ತರಕಾರಿ ಇದೆಯೋ ಅದನ್ನೇ ಯೂಸ್ ಮಾಡ್ತೀನಿ. ಕೆಲವೊಂದಿದೆ, ಕೆಲವೊಂದಿಲ್ಲ. ಏನಿದೆಯೋ ಅದನ್ನ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ನಿಮಗೂ ಏನು ಮಾಡ್ತಾಯಿದ್ದೀನಿ ಅಂತ. ಬನ್ನಿ. ಅಪ್ಪ ಸ್ಕೂಲ್ ಇವತ್ತು ಚೆನ್ನಾಗಿತ್ತ? ಹೊಸ ಸ್ಕೂಲು ಏನು ಬೋರ್ ಆಗಲಿಲ್ವಾ? ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರಾ? ಹಾಂ, ಏನು ಅನ್ನಿಸ್ತು ಸ್ಕೂಲು ಒಳಗಡೆ? ಟೀಚರ್ಸ್ ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರಾ? ಬಾ ಅಲ್ಲಿಗೆ ತೊಗೊಂಡೋಗ್ಬೇಡ, ಬಾ ಮಗನಿ ಇಲ್ಲೇ ಇಟ್ಕೊಂಡು ಹೇಳಿಗ. ಸೆಕೆ ಬಿಸ್ಲಿ ತಡಿ ಮಗನಿ, ಯೂನಿಫಾರ್ಮ್ ಬಿಚ್ಚಬೇಡ. ಹೇಳು ಮಗನೇ. ಊಟ ಹಾಕ್ಕೊಡ್ತೀನಿ, ಇಲ್ಲಿ ಕೇಳು ಫಸ್ಟ್. ಲೋ ಸುಬ್ಬ, ನಿನ್ನ ನಾಟಕಕ್ಕಂತೆಲ್ಲ ಟೀಚರ್ಸ್ ಎಲ್ಲ ಮಾತಾಡ್ಸಿದ್ರಾ? ಸೌಂಡ್ ಕೊಟ್ಬಿಡ, ಟಿವಿದು ಕಾಪಿರೈಟ್ ಬರುತ್ತೆ. ಏನು ಮಾತಾಡ್ಸಿದ್ರು? ಟೀಚರ್ ಹೆಸ್ರೇನು ಗೊತ್ತಾಯ್ತಾ ನಿಂಗೆ? ಹೆಸ್ರು ಹೇಳಿದ್ರಾ? ಮಾಲಿನಿ ಮ್ಯಾಮ್ ಒಬ್ರು ಹೆಸರು ಗೊತ್ತಾಯ್ತು, ಆದರೆ ಕ್ಲಾಸ್ ಟೀಚರ್ ಹೆಸರು ಗೊತ್ತಾಗಲಿಲ್ಲ. ಏನು ಹೇಳ್ಕೊಡ್ರಿ ಇವತ್ತು? ಸೌಂಡ್ ಕಡಿಮೆ ಕೊಡು. ಹೇಳಲ್ವಾ? ಓ, ನಿಮ್ಮ ಪ್ಲಾನೆಟ್ ಹಾಕೊಂಬಿಟ್ಟ ಕಾಪಿರೈಟ್ ಬರ್ತದೆ ಮಗನೇ. ಆಮೇಲೆ ಟಿ ವಿಲಿ ನಮಗೆ ಮೊಬೈಲ್ಗೆ ಇದಕ್ಕೆ ಯೂಟ್ಯೂಬಲ್ಲಿ ಹಾಕ್ದಾಗ. ಬಾ ಡ್ರೆಸ್ ಚೇಂಜ್ ಮಾಡಿ ಹೋಗ್ಲಿ, ಏನಾದ್ರು ಮಾಡ್ಕೊಡ್ತೀನಿ ತಿನ್ನಕ್ಕೆ. ಬಾ. ಕ್ಯಾಪ್ಸಿಕಮ್ ಇತ್ತು, ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ. ಹಾಗೆ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ, ಒಂದು ದೊಡ್ಡ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕ್ಯಾಬೇಜ್ ತೊಗೊಂಡಿದ್ದೀನಿ. ಇದಿಷ್ಟು ತೊಗೊಂಡಿದ್ದೀನಿ. ಕ್ಯಾರೆಟ್ ಇಲ್ಲ, ಇಟ್ಸ್ ಓಕೆ. ಇನ್ನು ಮಾಮೂಲಿ ಮಯೋನೀಸ್ ಮತ್ತು ಕೆಚಪ್ಪು ಇದೆ, ಇದನ್ನೇ ಯೂಸ್ ಮಾಡ್ತೀನಿ. ನಾವು ಜಾಸ್ತಿ ಇದನ್ನೆಲ್ಲ ಯೂಸ್ ಮಾಡಲ್ಲ, ಅದಕ್ಕೆ ತಂದಿಟ್ಕೊಳ್ಳಲ್ಲ. ಇದನ್ನೇ ಯೂಸ್ ಮಾಡ್ತೀನಿ. ಈಗ ಬೆಳಗ್ಗೆ ಪೂರಿ ಮಾಡೋಕ್ಕೆ ಅಂತ ಹಿಟ್ಟು ಕಲಸಿದ್ನಲ್ಲ, ಅದೇ ಹಿಟ್ಟಿದೆ, ಸ್ವಲ್ಪ ಎತ್ತಿಟ್ಟಿದ್ದೆ. ಅವನು ವೆಜ್ ರೋಲ್ ಕೇಳ್ತಿದ್ದ ಅಂತಾನೆ. ಸೊ ಈಗ ಅದೇ ಹಿಟ್ಟನ್ನ ಯೂಸ್ ಮಾಡಿಕೊಂಡು ವೆಜ್ ರೋಲ್ ಮಾಡಿಬಿಡೋಣ ಬನ್ನಿ. ಮೊದಲು ಚಪಾತಿಗಳು ಮಾಡಿ ಇಟ್ಕೊಂಬಿಡೋಣ, ಆಮೇಲೆ ಅದು ಒಳಗಡೆ ಹಾಕೋ ಸ್ಟಫಿಂಗ್ನ ರೆಡಿ ಮಾಡ್ಕೊಂಡ್ರೆ ಆಯಿತು. ಮಾಮೂಲಿ ರೆಗ್ಯುಲರ್ ಚಪಾತಿ ಮಾಡ್ತೀವಲ್ಲ, ಆ ಥರ ಚಪಾತಿ ಮಾಡ್ಕೊಂಡ್ರೆ ಆಯಿತು. ಸ್ವಲ್ಪ ಪುಟ್ಟಾಗಿ ಮಾಡ್ಕೊತಾ ಇದ್ದೀನಿ, ತುಂಬ ದೊಡ್ಡದಾಗೇನು ಮಾಡ್ತಾಯಿಲ್ಲ, ಪುಟ್ಟಾಗಿ ಮಾಡ್ತಾಯಿದ್ದೀನಿ. ಚಪಾತಿನ ಬೇಯಿಸ್ಕೊಂಬಿಡೋಣ ಫಸ್ಟು. ಚಪಾತಿ ಬೆಂದ್ಬಿಟ್ರೆ ಸ್ಟಫಿಂಗ್ ರೆಡಿ ಮಾಡ್ಕೊಬೋದು. ಆಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಎಣ್ಣೆ ಹಾಕಬಾರ್ದು. ಈರುಳ್ಳಿನ ಹಾಕ್ಕೊಂಡು ಅದ್ರದ್ದು ಹಸಿ ವಾಸನೆ ಹೋಗ್ಬೇಕು, ಅಷ್ಟು ಹುರ್ಕೊಂಡ್ರೆ ಸಾಕು, ಸಾಫ್ಟ್ ಏನಾಗೋದು ಬೇಡ. ಹಾಗೆ ಕ್ಯಾಬೇಜ್ ಕೂಡ ಇದ್ರೊಳಗಡೆಗೆ ಹಾಕೊಂಡ್ಬಿಡ್ತೀನಿ, ಅದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಷ್ಟೇ. ಒಂದು ಸ್ವಲ್ಪ ನೋಡಿ ಈ ಥರ. ಈರುಳ್ಳಿ ಮತ್ತು ಕ್ಯಾಬೇಜಿದು ಹಸಿ ವಾಸನೆ ಹೋಗ್ಬೇಕಷ್ಟೇ, ಫುಲ್ ಬೇಯೋದೇನು ಬೇಡ, ಸ್ವಲ್ಪ ಒಂದು 50% ಆದರೆ ಸಾಕು. ಇದ್ರೊಳಗಡೆ ಇದೆಲ್ಲ ಆಗಿದೆ. ಇವಾಗ ಸೌತೆಕಾಯಿ ಹಾಕ್ತಾಯಿದ್ದೀನಿ. ಸೌತೆಕಾಯಿನ ಬೇಯಿಸ್ಕೊಳ್ಳೋದು ಬೇಡ, ಕಾವಲ್ಲೇ ಇರಲಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತೀನಿ, ಆಮೇಲೆ ಒಂದು 2 ಸ್ಪೂನಷ್ಟು ಟೊಮೆಟೊ ಕೆಚಪ್ಪು, ಹಾಗೆ ಮಯೋನೀಸು.
ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿದ್ದೀನಿ ನಾನು, ಸ್ಟವ್ ಆನ್ ಆಗಿಲ್ಲ. ಸ್ಟವ್ ಆಫ್ ಮಾಡಿ ಇಷ್ಟನ್ನು ಹಾಕೋಬೇಕು. ರೆಡಿಯಾಗಿದೆ. ಇವಾಗ ಇದನ್ನ ನಮ್ಗೆ ಎಷ್ಟು ಬೇಕಷ್ಟು ತೊಗೊಂಡು ಈ ಥರ ಹಾಕೋಬೇಕು. ಇವಾಗ ಇದನ್ನು ಮೊದಲಿಗೆ ಈ ಥರ ಹಿಂಗೆ ಫೋಲ್ಡ್ ಮಾಡಿ, ಆಮೇಲೆ ಹೀಗೊಂದು ಸುತ್ತು ಫೋಲ್ಡ್ ಮಾಡಿಬಿಟ್ಟು ಇಲ್ಲಿಗೊಂದು ಟೂತ್ ಪಿಕ್ ಹಾಕ್ಬಿಟ್ರೆ ವೆಜ್ ರೋಲ್ ರೆಡಿ. ಹೆಂಗಿದೆ ಪಾಪ ವೆಜ್ ರೋಲು? ಎಲ್ಲನೂ ಕ್ಯೂಚ್ಕೊಂಡು ತೆಗಿ. ಚೆನ್ನಾಗಿದೆಯಾ? ಇಷ್ಟ ಆಯಿತಾ ಚಿನ್ನು? ಚೆನ್ನಾಗಿದೆಯಾ ಮಗಳ ವೆಜ್ ರೋಲು? ಪ್ಲೇಟ್ ಇಟ್ಕೊಂಬತ್ತಾ? ಅದೇ ಇನ್ನು ಸ್ವಲ್ಪ ಬೇಕಾ? ಇದು ನಮ್ಮದು. ಸಂಜೆಗೆ ಟೊಮೆಟೊ ರಸಂ ಮಾಡೋಣ ಅಂತೇಳಿ ಟೊಮೆಟೊ ಕೂಡ ಬೇಯಿಸ್ಬಿಟ್ಟಿನೇನು. ಆಲ್ರೆಡಿ ಸಂಜೆ ಆಯಿತು, 5:30 6 ಗಂಟೆ ಆಗ್ತಾಯಿದೆ. ಅದಕ್ಕೆ ವೆಜ್ ರೋಲ್ ತಿಂದಿದ್ದಾಯಿತು. ಚೆನ್ನಾಗಿತ್ತು, ಟೇಸ್ಟ್ ಒಳ್ಳೆ ಚೆನ್ನಾಗಿ ಬಂದಿತ್ತು. ನನ್ನ ಮಗ ಎಲ್ಲ ಅದೆಲ್ಲ ಕಲಿಸ್ಕೊಂಡು ಹಾಳು ಮಾಡ್ಕೊಂಬಿಟ್ಟ ಅಷ್ಟೇ, ಬಟ್ ಚೆನ್ನಾಗಿತ್ತು ಟೇಸ್ಟು. ಇವಾಗ ಹಾಲು ಬೇಕು ಅಂದ. 6 ಗಂಟೆ ಆಗಿದೆ, ಅದಕ್ಕೆ ಪಾಪುಗೆ ಮತ್ತು ಅವನಿಗಿಬ್ರಿಗೂ ಹಾಲು ಕಾಯಿಸ್ತಾ ಇದ್ದೀನಿ. ಹಾಗೆ ಹೆಂಗೂ ಸಂಜೆ ಆಯ್ತಲ್ಲ, ಅಡುಗೆಗೂ ರೆಡಿ ಮಾಡಿಬಿಡೋಣ ಅಂದ್ಕೊಂಡು ಒಂದು ಟೈಮ್ಗೆ ರಸಂ ಮಾಡೋಣ ಅಂತ ರಸಮ್ಗೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಎಲ್ಲನೂ ಮಾಮೂಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮ್ಯಾಟೊ, ಖಾರದ ಪುಡಿ, ಉಪ್ಪು ಎಲ್ಲ ಹಾಕಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಬೇಯಿಸ್ತಾ ಇದ್ದೀನಿ. ಬೇಯ್ಕೊಂಡ್ಮೇಲೆ ಅದನ್ನು ರುಬ್ಬಿಟ್ಟು ಒಗ್ಗರಣೆ ಮಾಡೋದಷ್ಟೇ. ಆ್ಯಂಡ್ ಈ ಕಡೆ ಹಾಲು ಕಾಯಿಸ್ತಾ ಇದ್ದೀನಿ ಮಕ್ಕಳು ಕೊಡೋದಕ್ಕೆ ಅಂತ ಹೇಳಿ. ನನಗೆ ಒಂದು ಪುಟಾಣಿ ಲೋಟದಲ್ಲಿ ಕಾಫಿ ಮಾಡಿಕೊಂಡೆ. ಹಾಗೆ ಮಕ್ಕಳಿಗೆ ಹಾಲು ಕೊಟ್ಟಿದ್ದೀನಿ. ಅದು ನನ್ನ ಮಗನಿಗೆ, ಇದು ನನ್ನ ಮಗನಿಗೆ, ಅವನಿಗೆ ದೊಡ್ಡ ಲೋಟನೇ ಬೇಕು. ಇದು ನನ್ನ ಮಗಳಿಗೆ, ಇದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಕುಡಿಸಿದ್ರೆ ಕುಡ್ಕೊತಾಳೆ. ಸ್ಕೂಲಲ್ಲಿ ಬರ್ಸಿರೋದಂತೆ ಇವ್ರ ಮ್ಯಾಮು. ನೀನೇ ಬರೆದಿದ್ದ? ಇವನೇ ಬರೆದಿದ್ದಂತೆ. ಏನು ಬರುತ್ತೆ ಬರೀರಿ ಅಂದ್ರಂತೆ. ಡ್ರಾಯಿಂಗು ಈ ಥರ ಬರೆದಿದ್ದಾನೆ. ನಾರ್ಮಲ್ 2 ಲೈನ್ ಬುಕ್ ಇದು, ಮಾಮೂಲಿ ಬರುತ್ತಲ್ಲ ಆ ಬುಕ್ಕೇ ಇದು. ಇದೊಂದು ಬರೆದಂತೆ. ಗುಡ್ ಅಂತ ಹೇಳಿದ್ರಂತೆ. ಇದಾದಮೇಲೆ ನೆಕ್ಸ್ಟ್ ಏನು ಬರೆದಿದ್ದಾನೆ ಪಾಪ? ನೆಕ್ಸ್ಟ್ ಪೇಜ್ ತೆಗಿ. ಏನದು? ಏಯ್ ಅತ್ತಿಗೆ ಅದೇನೋ ಇತ್ತಲ್ಲ ಅದನ್ನ. ಏನಿದು ಚಿನ್ನಿ? ಅಯ್ಯೋ ಚಿನ್ನ, ನಾನು ಪಾಪ. ಓ ಸಖತ್ತಾಗಿ ಬರ್ದಿದ್ದೀನಿ ಮಗನೇ, ಚೆನ್ನಾಗಿದೆ, ಸಖತ್ತಾಗಿದೆ ಮಗನೇ. ನೀನು ಈ ಥರ ಎಲ್ಲ ಡ್ರಾಯಿಂಗ್ ಮಾಡ್ತೀನಿ ಅಂತ ನಾನು ಇಮ್ಯಾಜಿನೇಷನ್ನು ಮಾಡ್ಕೊಂಡಿರಲಿಲ್ಲ. ಸಖತ್ತಾಗಿ ಮಾಡಿದ್ಯಾ. ಲೈಫ್ ಟೈಮ್ ಮೆಮೊರೇಬಲ್ ಮಗನೇ ಇದು. ಫಸ್ಟು ನಾನು ಯಾವ್ದು ಗೊತ್ತಾ ಹಾಕಿದ್ದು? ಫಸ್ಟು ನಾನು ಇದ್ರಲ್ಲಿ ಯಾವ್ದು ಹಾಕಿದ್ದು ಗೊತ್ತಾ? ಫಸ್ಟ್ ಇದನ್ನಾಕ್ತೆ. ಚೆನ್ನಾಗಿದೆ ಬಂಗಾರ. ಸಾಂಬಾರು ರೆಡಿಯಾಗಿದೆ. ಹಾಗೆ ಇಲ್ಲಿ ರೈಸು ಕೂಡ ಆಗಿದೆ. ಇವತ್ತು ಸ್ವಲ್ಪ ರೈಸ್ದು ಗಂಜಿನ ಎತ್ಕೊಂಡಿದ್ದೀನಿ, ಫೇಸಿಗೆ ಅಪ್ಲೈ ಮಾಡೋಣ ಅಂತ ಹೇಳಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾನು ಅಪ್ಲೈ ಮಾಡ್ತೀನಿ ಅಂತ ನೆಕ್ಸ್ಟ್ ಯಾವಾಗಾದರೂ ಹೇಳ್ತೀನಿ. ಅಕ್ಕಿ ಗಂಜಿ ಎತ್ತಿಟ್ಕೊಂಡಲ್ಲ ನಾನು, ಅದು ಮುಖಕ್ಕೆ ಮಾತ್ರ ಅಲ್ಲ ತಲೆ ಕೂದಲಿಗೂ ಹಚ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ರಿಸಲ್ಟು. ಅದು ನಾನು ಫಸ್ಟ್ ಯೂಸ್ ಮಾಡಿ ನೋಡೋಣ ಅಂಥೇಳಿ ನಾನು ಅದನ್ನ ವೀಡಿಯೋ ಮಾಡ್ಕೊಂಡಿಲ್ಲ. ಯೂಸ್ ಮಾಡಿ ನೋಡಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೆಕ್ಸ್ಟ್ ನಾನು ನಿಮ್ಗೆ ಅದನ್ನ ತೋರಿಸ್ತೀನಿ, ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದೆ, ಅದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ನೆಕ್ಸ್ಟ್ ಯಾವಾಗಾದರೂ ಹೇಳ್ಕೊಡ್ತೀನಿ. ಅದಾದಮೇಲೆ ಅದು ಎತ್ತಿಟ್ಟಾದಮೇಲೆ ಬಬ್ಲು ಜೊತೆ ಸ್ವಲ್ಪ ಹೊತ್ತು ಆಟಾಡೋಣ ಅಂತ ಆಟಾಡ್ತಾಯಿದ್ವಿ. ಅವ್ನು ಹೆಂಗಾಗ್ಬಿಟ್ಟಿದ್ದಾನೆ ಇವಾಗ ಅಂದರೆ, ಈಗ ನಮ್ಮ ಮನೆಯಲ್ಲೇ ಅದು ನಮಗೆ ಮಗನ ಥರ ನನಗೆ, ನನ್ನ ಚಿಕ್ಕ ಮಗ ಅಂತಲೇ ಹೇಳ್ಬೋದು. ನನ್ನ ಮಗಳಿಗಂತೂ ಎಷ್ಟು ಇಷ್ಟ ಗೊತ್ತಾ, ಸಖತ್ ಇಷ್ಟಪಡ್ತಾಳೆ ಅವಳಂತೂ. ಬಟ್ ಅವಳಿಗೆ ಗೊತ್ತಾಗಲ್ಲ ಅಲ್ವಾ, ಟೈಟಾಗಿ ಹಿಡ್ಕೊಂಡ್ಬಿಡ್ತಾಳೆ ಅಂತ ನಾವು ಬಿಡಿಸ್ಕೊತೀವಿ. ಅದು ಬಿಟ್ಟರೆ ಬಬ್ಲೂ ಅಷ್ಟೇ, ಕಿಚ್ಚದ್ದೆಲ್ಲ ಮಾಡಲ್ಲ, ಆರಾಮಾಗಿ ಆಟಾಡ್ತಾನೆ. ಖುಷಿಗೆ ಅವನು ಏನೋ ಒಂಥರ ಖುಷಿ ಅವನಿಗೆ, ಆಟಾಡ್ತಾನೆ. ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಬಬ್ಲು ಅಂದರೆ. ಯಾವಾಗಲೂ ನನ್ನ ತಮ್ಮ ಅಂತೇಳಿ ಇಟ್ಕೊತಾನೆ. ನಮಗೂ ಎಲ್ರಿಗೂ ತುಂಬ ಇಷ್ಟ. ನಾನು ಬಬ್ಲುದು ಒಂದು ವೀಡಿಯೋ ಮಾಡ್ಕೋಬೇಕಾಗಿತ್ತು, ಅಂದರೆ ರೀಲ್ಸ್ ಮಾಡೋದಕ್ಕೆ ಅಂತೇಳಿ ಒಂದು ವೀಡಿಯೋ ಮಾಡಬೇಕಾಗಿತ್ತು. ಅದಕ್ಕೆ ಅವನ ಹತ್ರ ಮಾಡಿಸ್ತಾ ಇದ್ದೆ, ಬಟ್ ಅವ್ನು ಬರ್ತಾನೇ ಇರಲಿಲ್ಲ.
ಆಟ ಆಡ್ಕೊಂಡು ಆದಮೇಲೆ ಹಾಗೆ ಮಲಗಿಬಿಟ್ವಿ. ಇದು ನೆಕ್ಸ್ಟ್ ಡೇ ಗುರುವಾರ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗೀತು. ನಾನು ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬ್ಯುಸಿ ಇದ್ದೆ. ಅದು ಅಲ್ಲದೆ ನನಗೆ ನೆಕ್ ಪೇಯ್ನು ಜಾಸ್ತಿ ಆಗೋಯಿತು, ಭುಜದ ಪೇಯ್ನು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿತ್ತು. ಹಾಗಾಗಿ ನಾನು ಯಾಕೋ ಮನಸ್ಸಿರಲಿಲ್ಲ ವ್ಲಾಗ್ ಮಾಡೋಕ್ಕೆ, ಅದಕ್ಕೆ ಸುಮ್ಮನಾಗ್ಬಿಟ್ಟಿದ್ದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಒಂಥರ ಸರ್ಪ್ರೈಸಿಂಗ್ ಅಂತಲೇ ಹೇಳ್ಬೋದು. ಸರ್ಪ್ರೈಸಿಂಗ್ ಅನ್ನೋದಕ್ಕೆ ನನಗೆ ಗೊತ್ತಿತ್ತು ಆರ್ಡರ್ ಇದು ಬುಕ್ ಮಾಡಿದ್ದು ಪಾರ್ಸಲ್ ಬರುತ್ತೆ ಅಂತ ಗೊತ್ತಿತ್ತು. ಆದರೆ ಗುರುವಾರನೇ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ನನಗೆ ಪಾರ್ಸಲ್ ಕಳಿಸಿರೋರು ಶುಕ್ರವಾರ ಇಲ್ಲ ಶನಿವಾರ ಬರುತ್ತೆ ಅಂತ ಹೇಳಿದರು. ಅದು ಗುರುವಾರ ಬಂದಿದ್ದು ತುಂಬಾ ಖುಷಿಯಾಯಿತು. ನಿಜವಾಗ್ಲೂ ನನಗೆ ಮೂಡ್ ಆಫ್ ಆಗೋಗಿತ್ತು, ಭುಜ ನೋವು ಜಾಸ್ತಿ ಆಗೋಗ್ಬಿಟ್ಟು ಸಪ್ಪು ಕೂತ್ಕೊಂಡ್ಬಿಟ್ಟಿದೆ. ಬಟ್ ಪಾರ್ಸಲ್ ಬಂದಿದೆ ಅಂತ ಫೋನ್ ಮಾಡಿದ್ರು. ಇದೇನಪ್ಪ ಅಂತಂದರೆ ಸ್ವಲ್ಪ ಜಾಸ್ತಿ ಅಮೌಂಟ್ದಲ್ವಾ, ಮನೆ ಹತ್ರ ತಂದು ಕೊಡೋದಿಲ್ಲ ಪಾರ್ಸಲ್ನ, ನಾವೇನೇ ಹೋಗಬೇಕು ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮದು ID ಪ್ರೂಫ್ ಎಲ್ಲ ತೋರಿಸ್ಬಿಟ್ಟು ತೊಗೊಂಡು ಬರಬೇಕು. ನನ್ನ ಹಸ್ಬೆಂಡ್ ಹೋಗಿ ತೊಗೊಂಡು ಬಂದರು. ಇದು ಫಸ್ಟ್ ಬ್ಯಾಚ್ ಕಳಿಸಿದ್ದಾರೆ, ಇನ್ನು 2 ಬ್ಯಾಚ್ ಬರಬೇಕು. ಫಸ್ಟ್ ಬ್ಯಾಚ್ ಬಂತು, ಆವಾಗ ಸ್ವಲ್ಪ ಖುಷಿ ಆಯಿತು. ಹಬ್ಬ ಏನೋ ಮಾಡೋದಕ್ಕೆ, ಅದು ಗುರುವಾರ ಬಂದಿದ್ದಲ್ವ, ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ಅದಕ್ಕೆ ಓಪನ್ ಮಾಡ್ತಾಯಿದ್ದೆ. ಅದು ಅಲ್ಲದೆ ನನಗೆ ಅದು ಓಪನ್ ಮಾಡಿದ್ಮೇಲೆ ಬಟ್ಟೆ ಫ್ಯಾಬ್ರಿಕ್ ನೋಡೋ ತನಕ ಸ್ವಲ್ಪ ಭಯನೇ ಇತ್ತು. ಅಂದರೆ ಹೆಂಗಿರುತ್ತೋ ಏನೋ, ಲಾರ್ಜ್ ಅಮೌಂಟ್ ಹಾಕ್ಬಿಟ್ಟಿದ್ದೀನಿ ಇಂಥ ಯಾವ ಥರ ಕಳಿಸ್ತಾರೋ ಏನೋ ಅಂತ. ನಿಜ ಹೇಳ್ತಿದ್ದೀನಿ, ತುಂಬಾ ಚೆನ್ನಾಗಿತ್ತು ಬಟ್ಟೆ ಎಲ್ಲ. ರಾಯರ ಹತ್ರ ಅದನ್ನೇ ಬೇಡ್ಕೊತಾ ಇದ್ದೆ ನಾನು. ಆಮೇಲೆ ಅದನ್ನು ನನ್ನ ಮಗಳ ಕೈಲಿ ಇಸ್ಕೊಳ್ಳೋಣ ಅಂಥೇಳಿ ಅದು ಬಿಚ್ಚಿಬಿಟ್ಟು ನನಗೆ ತಕ್ಕೊಡಮ್ಮ, ಅದನ್ನ ಎತ್ಕೊಡವ ಅಂತ ಕೇಳಿದೆ. ಅವಳು ಫಸ್ಟು ಆಟ ಆಡಿದ್ಲು, ಆಮೇಲೆ ಎತ್ತಿ ಕೊಟ್ಟಳು. ನನ್ನ ಮಗಳ ಹತ್ರನೇ ಇಸ್ಕೋಬೇಕು ಅಂತ ಇತ್ತು, ಅವಳು ಎತ್ಬಿಟ್ಟು ಕೊಟ್ಟಳು. ಖುಷಿ ಆಯಿತು. ಇದ್ರದ್ದೆಲ್ಲ ವೀಡಿಯೋ ಮಾಡಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಸೇಲು ಆಗೋಯಿತು. ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟಿಂದನೇ ನಾನು ಏನೇ ಮಾಡೋಕ್ಕೂ ಸಾಧ್ಯ. ಈ ವಿಡಿಯೋ ಇಷ್ಟೇ, ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ಡ್ರೆಸ್ಸಸ್ ಬಗ್ಗೆ, ಸ್ಯಾರಿಗಳ ಬಗ್ಗೆ ಎಲ್ಲ ವೀಡಿಯೋಸು ಮತ್ತು ಎಲ್ಲ ವ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ